ಪರಪುರುಷರ ಜೊತೆ ಪತ್ನಿ ಪರಾರಿ, ಪತಿ ಸೂಸೈಡ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತ ಹರೀಶ್ ಪತ್ನಿ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಪರಪುರುಷನ ಜೊತೆ ಪತ್ನಿ ಪರಾರಿಯಾಗಿದ್ಲು ಅಂತ ಹೇಳಿ ಪತಿ ಸೂಸೈಡ್ ಅನ್ನ ಮಾಡಿಕೊಂಡಿದ್ರು. ಆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೃತ ಹರೀಶ್ ಪತ್ನಿ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ದಾವಣಗೆರೆ ಜಿಲ್ಲೆ ಯಲಬೇತೂರಿನಲ್ಲಿದ್ದಂತಹ ಸರಸ್ವತಿಯನ್ನ ಬಂಧಿಸಲಾಗಿದೆ. ಪೊಲೀಸರು ಬಂಧಿಸಿದ್ದಾರೆ. ಸರಸ್ವತಿ ಪ್ರಿಯಕರ ಶಿವಕುಮಾರ್ ಸೋದರ ಮಾವ ಗಣೇಶ್, ಸರಸ್ವತಿ ಚಿಕ್ಕಮ್ಮ ಅಂಜಿಯ ನಾಪತ್ತೆಯಾಗಿದ್ದಾರೆ. ಪೊಲೀಸರು ಕೂಡ ಅವರಿಗಾಗಿ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಸರಸ್ವತಿಯನ್ನ ಬಂಧಿಸಿದ್ದಾರೆ, ಅದರ ಜೊತೆಗೆ ಅವ್ರ ಚಿಕ್ಕಮ್ಮ, ಇನ್ನು ಕೆಲವೊಂದಷ್ಟು ಆರೋಪಿಗಳೇನಿದ್ರು ಅವರಿಗಾಗಿ ಪೊಲೀಸರಿಗಾಗಲೇ ತಲಾಶ್ ನಡೆಸ್ತಾ ಇದ್ದಾರೆ. ಅಂದ್ರೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ತಲೆಮರೆಸಿಕೊಂಡಿರುವಂತಹ 3 ಆರೋಪಿಗಳಿಗಾಗಿ ಪೊಲೀಸರು ಇದೀಗ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಹರೀಶ್ ಹಾಗೂ ರುದ್ರೇಶ್ ಆತ್ಮಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೃತ ಹರೀಶ್ ಪತ್ನಿ ಸರಸ್ವತಿಯನ್ನ ಬಂಧಿಸಿದ್ದಾರೆ ದಾವಣಗೆರೆ ಪೊಲೀಸರು. ದಾವಣಗೆರೆಯ ಯಲಬೇತೂರಿನಲ್ಲಿ ಸಂಬಂಧಿಕರ ಮನೆಯಲ್ಲಿ ಈ ಸರಸ್ವತಿ ಏನಿದ್ರು ಅಲ್ಲಿದ್ರು ಅಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಈಗಾಗಲೇ ಸುಮಾರು ದಿನಗಳಿಂದಲೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ರು ಆಕೆಗಾಗಿ. ಇದೀಗ ಸಂಬಂಧಿಕರ ಮನೆಯಲ್ಲಿದ್ದಂತಹ ಮಾಹಿತಿ ಮೇರೆಗೆ ಆಕೆಯನ್ನ ಬಂಧಿಸಲಾಗಿದೆ. ಸರಸ್ವತಿ ಅವರನ್ನ ಬಂಧಿಸಿ ಗ್ರಾಮಾಂತರ ಠಾಣೆಗೆ ಕರೆತಂದಿದ್ದಾರೆ ಪೊಲೀಸ್. ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ್ ನೇತೃತ್ವದಲ್ಲಿ ವಿಚಾರಣೆಯನ್ನು ನಡೆಸಲಾಗಿದೆ. ಪ್ರಾಥಮಿಕ ವಿಚಾರಣೆಯ ನಂತರ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಮೆಡಿಕಲ್ ಟೆಸ್ಟಿಂಗ್ಗೆ ಕರೆದೊಯ್ಯಲಿದ್ದಾರೆ ಸರಸ್ವತಿಯನ್ನ. ಅಂದ್ರೆ ಅವರನ್ನ ವಿಚಾರಣೆಯನ್ನ ಮಾಡೋಕ್ಕೂ ಮುನ್ನ ಮೊದಲು ಒಂದು ಮೆಡಿಕಲ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದ್ರೆ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಮೆಡಿಕಲ್ ಚೆಕಪ್ ಅಂತ ಮಾಡ್ತಾರೆ. ಅದಾದ ಬಳಿಕ ವಿಚಾರಣೆಯನ್ನ ಕೂಡ ನಡೆಸಲಾಗುತ್ತೆ. ಇನ್ನುಳಿದ ಆರೋಪಿಗಳೇನಿದ್ದಾರೆ ಅವ್ರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ಕಲ್ಲೇಶ್, ಎಲ್ಲಿ ಅರೆಸ್ಟ್ ಮಾಡಿದ್ರು, ಇಷ್ಟು ದಿನ ಎಲ್ಲಿದ್ರು, ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ? ತೇಜಸ್ವಿ, ಏನು ಒಂದು ಸರಸ್ವತಿ ಎಂಬ ಮಹಿಳೆ ಪರಪುರುಷನೊಂದಿಗೆ ಏನು ನಾಪತ್ತೆಯಾಗಿದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪ್ರಕರಣವನ್ನ ಬೆನ್ನತ್ತಿದಂತಹ ಪೊಲೀಸರು ಏನಂದ್ರೆ ಏನು ಸರಸ್ವತಿ ಗುಮ್ನೂರು ಎಂಬ ಗ್ರಾಮದಿಂದ ದೇವಸ್ಥಾನಕ್ಕೆ ಹೋಗುತ್ತೇನೆ ಅಂತ ಹೇಳಿ ನಾಪತ್ತೆಯಾಗಿದ್ದು, ಈ ಒಂದು ಓಡಿ ಹೋಗಿರ್ತಕ್ಕಂಥ ಒಂದು ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈ ಎಲ್ಲ ಒಂದು ದಾಖಲೆಗಳನ್ನ ಇಟ್ಕೊಂಡು ಪೊಲೀಸರು ಒಂದು ತನಿಖೆಯನ್ನು ಆರಂಭಿಸಿದಾಗ ಸರಸ್ವತಿ ಏನು ಒಂದು ಸಂಬಂಧಿಕರು ಯಲಬೇತೂರು ಎಂಬ ಒಂದು ದಾವಣಗೆರೆ ತಾಲೂಕು ಗ್ರಾಮದಲ್ಲಿ ಒಂದು ಸಂಬಂಧಿಕರ ಮನೆಯಲ್ಲಿ ಇರುವುದು ಒಂದು ಪತ್ತೆಯಾಗಿದೆ. ನಂತರ ಪೊಲೀಸರು ಹೋಗಿ ಆ ಸರಸ್ವತಿಯನ್ನು ಒಂದು ವಶಕ್ಕೆ ಪಡೆದು ಇದೀಗ ನಿನ್ನೆ ಕಳೆದ ರಾತ್ರಿ ಒಂದು ಠಾಣೆಗೆ ಕರೆತಂದು ಏನು ಒಂದು ಪೊಲೀಸ್ನ ಒಂದು ತನಿಖೆ ಇತ್ತು, ತನಿಖೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದ ಕುಶವಾಗಿ ವಿಚಾರಿಸಿ ಮತ್ತೆ ನಂತರ ಏನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಮತ್ತು ವೈದ್ಯಕೀಯ ತಪಾಸಣೆ ಕೂಡ ನಡೆಸಿದ್ದು ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಉಳಿದಂತೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಸಹ ಉಳಿದಂತ ಏನು ಆರೋಪಿಗಳಿದ್ರು ಅವರೊಂದು ಪತ್ತೆಗೂ ಸಹ ಪೊಲೀಸರನ್ನ ಬಲೆಯನ್ನ ಬೀಸಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು ಇನ್ನೂ ಒಂದು ತನಿಖೆಯನ್ನು ಸಹ ಪೊಲೀಸರು ಕೈಗೊಂಡಿದ್ದು, ಇದೀಗ ಸರಸ್ವತಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಓಕೆ, ಧನ್ಯವಾದ ಕಲ್ಲೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.